ನೀರಿನ ದರ ನಿಗದಿಪಡಿಸಿರುವುದು ವೈಜ್ಞಾನಿಕವಾಗಿದೆ ಎಂದು ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕ ಅವರು ಮಾಜಿ ಸಚಿವರಾದ ರಾಜುಗೌಡ ಅವರಿಗೆ ಸುದ್ದಿಗೋಷ್ಠಿ ಮೂಲಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ನಗರಸಭೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಸದಸ್ಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಮಾಡಲಾಗಿದೆ. ಯಾರೋ 4 ಜನ ಸಭೆ ಸೇರಿ ತೆಗೆದುಕೊಂಡ ನಿರ್ಧಾರವಲ್ಲ. ಮಾಜಿ ಸಚಿವರು ಗೃಹ ಪೀಡಿತರಾಗಿ ರಾಜಕೀಯ ದೂರಾಲೋಚನೆಯಿಂದ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ನೀರಿನ ದರವು ಯಾರ ಖಾತೆಗೂ ಜಮವಾಗುವುದಿಲ್ಲ, ಅದು ನೇರವಾಗಿ ನಗರಸಭೆಯ ಖಾತೆಗೆ ಜಮವಾಗುತ್ತದೆ. ಮಾಜಿ ಸಚಿವರು ನಿಗಮ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, 3 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾದವರು. ಅವರಿಗೆ ಕನಿಷ್ಠ ಜ್ಞಾನದಿಂದ ಮಾತನಾಡಬೇಕು. ಜನರಿಗೆ ಮಾಹಿತಿ ನೀಡುವ ನೆಪದಲ್ಲಿ ತಮ್ಮ ಬೆಳೆಯನ್ನ ಬೇಯಿಸಿಕೊಳ್ಳಬಾರದು. ಪ್ರಸ್ತುತ ನಿಗಮದಿಂದ ನೀಡಿರುವ ಬಿಲ್ಲನ್ನ ಒಂದೇ ಬಾರಿಗೆ ಪಾವತಿಸುವಂತೆ ಹೇಳಿಲ್ಲ. ಜನರಿಗೆ ತಮ್ಮ ಅನುಕೂಲವಾಗುವಷ್ಟು ಭರಿಸಲು ತಿಳಿಸಿದೆ. ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರುತ್ತಿವೆ. ಅದಕ್ಕಾಗಿ ಈಗ ಇವರಿಗೆ ಜನಗಳ ಚಿಂತೆ ಕಾಡುತ್ತಿದೆ. ಸುರಪುರ ಮತಕ್ಷೇತ್ರದ ಜನರು ಪ್ರಜ್ಞಾವಂತರಿದ್ದಾರೆ. ಅವರಿಗೆ ಯಾಮಾರಿಸಲು ಸಾಧ್ಯವಿಲ್ಲ. ನಾನು ನಮ್ಮ ತಂದೆಯವರಾದ ರಾಜ ವೆಂಕಟಪ್ಪ ನಾಯ್ಕ ಅವರ ಮಾರ್ಗದಲ್ಲೇ ನಡೆಯುತ್ತಿದ್ದೇನೆ. ಸುರಪುರ ಜನಕ್ಕೆ ಯಾವತ್ತೂ ಮೋಸ ಮಾಡುವುದಿಲ್ಲ ಎಂದು ಕಳೆದ ದಿನಗಳ ಹಿಂದೆ ಮಾಜಿ ಸಚಿವರು ಕೊಟ್ಟಿರುವ ಹೇಳಿಕೆಗೆ ಇಂದು ಶಾಸಕರಾದ ರಾಜ ವೇಣುಗೋಪಾಲ್ ನಾಯ್ಕ ಅವರು ತಿರುಗೇಟು ನೀಡಿದ್ದಾರೆ. ಅವರು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಪ್ರಕಾರ 8,000ರಿಂದ 15,000 ಲೀಟ್ ಏನಾದರೂ ಯೂಸ್ ಮಾಡಿದರೆ 1,000ಕ್ಕೆ 9 ರೂಪಾಯಿ ಅಂತ ಹೇಳ್ಬಿಟ್ಟು, ಆಮೇಲೆ 15,000ರಿಂದ 25,000 ಏನಾದರೂ ನೀರು ಯೂಸ್ ಮಾಡಿದರೆ 1,000ಕ್ಕೆ 11 ರೂಪಾಯಿ ಅಂತ ಈ ರೀತಿ ಡಾಕ್ಯುಮೆಂಟೇಷನ್ ಅಲ್ಲೇ ಆದ. ಮಾಜಿ ಸಚಿವರು ಎಷ್ಟು ಸರಿ 3 ಸರಿ 4 ಸರಿ 3 ಸರಿ ಶಾಸಕರಾದ್ಮೇಲೆ ಅವ್ರಿಗೆ ಕನಿಷ್ಠ ನಾಲೆಜ್ ಇರಬೇಕು. ತಮ್ಮ ರಾಜಕೀಯ ಬೆಳೆಸೋದಕ್ಕೋಸ್ಕರ ಜನರ ದಾರಿ ತಪ್ಪಿಸ್ಬಾರ್ದು. ಯಾಕಂದ್ರೆ ನಾವು ಪ್ರಾಮಾಣಿಕ ಪ್ರಯತ್ನ ನಂದಾದ. ನಾನು ನಮ್ಮ ತಂದೆ ರಾಜ ವೆಂಕಟಪ್ಪ ನಾಯ್ಕರು ಶಾಸಕರಾಗಿದ್ದರು. ಅವ್ರು ಇಲ್ಲದೆ ಇರೋ ಟೈಮ್ಗೆ ಅವ್ರ ಹೆಸರು ತೊಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡಕತ್ತೀನಿ. ಆಮೇಲೆ ನಾನು 15 ವರ್ಷದಿಂದ ಈ ತಾಲೂಕಲ್ಲಿ ನಾನು ಇಲ್ಲೋ ಇದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದು ನಾನು ಚುನಾವಣೆ ಮುಟ್ಟಿದ್ದಲ್ಲ. ನನ್ನ ಇಂಜಿನಿಯರಿಂಗ್ ಪದವಿ ಮುಗಿದ ಮೇಲೆ ಇಲ್ಲಿ ತಾಲೂಕಿಗೆ ಬಂದ್ಬಿಟ್ಟು ನಮ್ಮ ಜನರ ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಆಮೇಲೆ ಜನರ ತೀರ್ಪಿಗೆ ಕ್ವಶನ್ ಮಾಡ್ಯಾರ ಮಾಜಿ ಸಚಿವರು. ಭಾವುಕರಾಗಿ ಮತದಾನ ಹಾಕ್ಯಾರ ಅಂತ ಹೇಳಿದ್ರೆ ನನಗೇನಂತೂ ಭಾವುಕ ಯಾವ ರೀತಿ ಆಗ್ಯಾರ ಅಂತ ಹೇಳಿದ್ರೆ ಅವ್ರ ಜೊತೆ ನಾನು 15 ವರ್ಷದಿಂದ ನಮ್ಮ ತಂದೆಯವ್ರ ಜೊತೆ ಇದ್ದು ಶಾಸಕನ ಮಗನಾಗಿ ಅಲ್ಲ, ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಸುರಪುರನ ಜನತೆ ಜೊತೆ ಹಿಂದೆಲಾಗಿನಂತ ಆ ಒಂದು ಭಾವುಕದಿಂದ ಹಾಕಿರ್ಬೋದು. ಜನರಿಗೆ ಕ್ವಶನ್ ಮಾಡ್ತಾರೆ ಅಂತ ಹೇಳಿದ್ರೆ ಜನರು 3 ಸರಿ ಹಾಕ್ಸ್ಕೊಂಡ್ಬಂದಾರೆ ಬಂದಿದ್ದೀನಿ. ಅವರು ತಮ್ಮನ್ನ ತಾವೇ ಕ್ವಶನ್ ಮಾಡ್ಕೊಂಡ್ಬಂದಿದ್ದೀನಿ. ನಾವು 1 ಸರಿ ಆದ್ರೂ ಸ್ವಂತ ಬಲದಿಂದ ಆರಿಸ್ಕೊಂಡು ಬಂದಾರ ಅಂತ ಹೇಳ್ಬಿಟ್ಟು ತಾವು ತಮ್ಮನ್ನೇ ಕ್ವಶನ್ ಮಾಡ್ಕೋಬೇಕು. ನಾನಾಗಲಿ ಜನರು ಹೇಳೋದು ಬೇಕಾಗಿಲ್ಲ. ಜನರು ಮತದಾನ ನೀಡ್ಯಾರ, ಅವ್ರು ಏನೇನು ಮಾಡಕತ್ತಾರ ಅವ್ರಿಗೂ ಗೊತ್ತದ. ಸುಮ್ಮನೆ ಜನರ ದಾರಿ ತಪ್ಪುವಂತ ಕೆಲಸ ಮಾಡಬಾರ್ದು. ಡಾಕ್ಯುಮೆಂಟೇಶನ್ ಇಲ್ಲದೆ ಇದನ್ನ ತಗೊಂಡಿಲ್ಲ. ಡಾಕ್ಯುಮೆಂಟೇಶನ್ ಇಟ್ಕೊಂಡು ಅವ್ರ ಅಧಿಕಾರಿಗಳು ಮೀಟಿಂಗಲ್ಲಿ ತಗೊಂಡ್ಬಂದಾಗ ಡಾಕ್ಯುಮೆಂಟೇಶನ್ ನೋಡಿದ ಮೇಲೆ ಎಲ್ಲ ಸದಸ್ಯರು ಸಮ್ಮುಖದಲ್ಲಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. 6 ತಿಂಗಳಲ್ಲಿ 2,000 ರೂಪಾಯಿ ಕೊಡ್ತಾರೆ. ಅವನು ಎಕ್ಸ್ಪೀರಿಯನ್ಸ್ ಇದ್ದವರು ಯಾವುದು ಲಿಫ್ಟ್ ಇರಿಗೇಷನ್ ಬೋರ್ಡ್ ಪಾಸ್ ಆಗಿದೆ. ಅದರಿಂದ ಹಲವಾರು ರೈತರಿಗೆ ಅನುಕೂಲ ಆಗ್ತದೆ. ಆಮೇಲೆ ಸಬ್ಸ್ಟೇಷನ್ಗಳು ಸಣ್ಣಲ್ಲಿ ಎಷ್ಟು ಹಳ್ಳಿಗಳು ಸರ್ ನೀರು ಕರ್ನಾಟಕದ ಸುತ್ತಮುತ್ತಿರಂತ ಸುಮಾರು 58 ಕೋಟಿ 50ರಿಂದ 60 ಕೋಟಿ ವೆಚ್ಚದ್ದು ಪ್ರಾಜೆಕ್ಟ್ ಆದರೆ ಸರ್ಕಾರ ಭರಿಸುವಂತಹ ಅವಶ್ಯಕತೆ ಇಲ್ಲ. ಮೇಂಟೆನೆನ್ಸ್ಗೆ ಹಣ ಕೊಡುವಂಥದ್ದಿಲ್ಲ. ಗೆದ್ದಿದ್ರೆ ಜನರಿಗೆ 5 ವರ್ಷ ನೀರನ್ನು ಉಚಿತವಾಗಿ ಕುಡಿಯಲು ಪೂರೈಸ್ತಿದ್ದೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನೀವೇನು ಹೇಳ್ತೀರಾ? ನಾವು ಅವರು ಮನಾರು ಬೇಡಿಕೆಗಳು ಏನಂತಾರೆ ನಿಮಗೂ ಗೊತ್ತು
ನಾ ಹೇಳೋದು ಬೇಕಾಗಿಲ್ಲ, ಯಾವುದೋ ಬೇಡಿಕೆಗಳು ಏನೇನೋ ಹೇಳ್ಯಾರ. ನಾ ಅದನ್ನ ಕೊಡ್ತೀನಿ ಇದನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನಾರು ಏನೇನೋ ಹೇಳ್ಯಾರ. ಎಷ್ಟೋ ಬೇಡಿಕೆಗಳು ಬಿಜೆಪಿ ಸರ್ಕಾರನೇ ತಮ್ಮ ಪ್ರಣಾಳಿಕೆಯಲ್ಲಿ ಏನೇನೋ ಬೇಡಿಕೆಗಳು ಹೇಳ್ಯಾರ, ಮಾಡ್ಯಾರ. ಇಲ್ಲಿ ತನಕ ನಾವು ಏನು ಹೇಳಿದ್ರು ಅದನ್ನ ಮಾಡಿದ್ವಿ. ಅವ್ರು ಯಾವುದಾದ್ರೂ ಕೆಲಸಗಳು ಯಾವತ್ತಾದ್ರೂ ಬಂದಾಗ ನಾವು ಯಾವ್ದು ಮಾತಿನ ಪ್ರಕಾರ ಯಾವತ್ತಿದ್ರು ನಮ್ಮ ತಂದೆಯವರು ಅದೇ ರೀತಿ ಅದ, ನಾನು ಅದೇ ರೀತಿ ನಮ್ಮ ಸರ್ಕಾರದವರು ಅದೇ ರೀತಿ ಅದ. ಕಳೆದ ಬಾರಿ 2013ರಲ್ಲಿ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಪ್ರಣಾಳಿಕೆ ಎಷ್ಟು ಹೇಳಿದ್ರು ಎಲ್ಲಾನು ಫುಲ್ಫಿಲ್ ಮಾಡಿದ್ರು. ಇಲ್ಲದೆ ಇದ್ದಾಗ ಸುಮ್ಮನೆ ನಾನು ಬಂದಿದ್ರೆ ಈ ರೀತಿ ಮಾಡ್ತಿದ್ದೆ ಆ ರೀತಿ ಮಾಡ್ತಿದ್ದೆ ಅಂತ ಇದು ಸರ್ಕಾರದ ಮಟ್ಟಿಗೆ ಡಿಸೈಡ್ ಆಗಬೇಕಾಗ್ತದೆ. ಅದನ್ನ ಬಡವರಿಗೆ ಏನಾದರೂ ಅದನ್ನ ಸೌಲಭ್ಯ ಮಾಡ್ತಕ್ಕಂಥ ಆಗ್ತಿತ್ತಂದ್ರೆ ನಾನು ಸರ್ಕಾರದ ಮಟ್ಟಿಗೆ ಫೈಟ್ ಸಹಿತ ಮಾಡ್ತೀನಿ. ಸರ್ ಅವ್ರು ಏನಂತಾರೆ ಆಗಿತ್ತಂದ್ರೆ ಸ್ಟ್ಯಾಂಡ್ ಒಂದು ಡಸ್ಟ್ ಹಾಕಿ ಮಾಡಿದಾರೆ. ಅದನ್ನ ಅವ್ರಿಗೆ ನಾನು ಅವತ್ತಿನ ದಿವಸದಲ್ಲಿ ನನಗೂ ನಾಲೆಜ್ ಬಂದ ಮೇಲೆ ಅದನ್ನ ಪರಿಶೀಲನೆ ನಮ್ಮ ತಂದೆಯವ್ರ ಗಮನ ತಗೊಂಡ್ಬಂದೆ. ಅವಾಗ ಎಲ್ಲಿದ್ರು ಇದನ್ನೆಲ್ಲ ಮಾತಾಡೋರು? ಅವಾಗ ಎಲ್ಲಿದ್ರು? ತುರ್ಪೂರಿಗೆ ನೀರು ಸರಬರಾಜು ಆಗಬೇಕಾಗಿದ್ರೆ ನಮ್ಮ ತಂದೆಯವರು ಇಲ್ಲದೆ ಇದ್ದಿದ್ರೆ ಅದು ಡಸ್ಟ್ ಆಗಿ ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಕಡೆ ಬಿದ್ದೋಗಿರ್ತಿತ್ತು. ತಾವೇ ಕ್ವಶನ್ ಕೇಳ್ಕೋಬೇಕಾಗಿತ್ತು. ಇಂಥ ದೊಡ್ಡ ಪ್ರಾಜೆಕ್ಟ್ ಅನ್ನ ನಾವು ಮಾಡ್ತಾ ಇದ್ರು. ಅವತ್ತಿನ ದಿವಸ ಡಸ್ಟ್ ಆಗಿತ್ತು ಅಂತ ಡಸ್ಟ್ ಹಾಕಿ ಮಾಡಿದ್ರೆ ನಿಮ್ಗೆ ಗೊತ್ತಿದ್ದೇನೆ ಇಲ್ಲ? ಹೌದು ಸರ್. ಡಸ್ಟ್ ಹಾಕಿ ಮಾಡ್ಬೇಕಾ ಮಾಡ್ಬೇಡ್ತಾ? ಸಚಿವರಾಗ್ಯಾರ ಮತ್ತೆ ಅದನ್ನ ಆ ಕೆಲಸ ಆ ರೀತಿ ಆದಾಗ ಏನ್ ಮಾಡ್ಬೇಕಾಗಿತ್ತು? ಅವ್ರ ಅಧಿಕಾರ ಇತ್ತು. ಡಸ್ಟ್ ಹಾಕಿದ್ದು ಏನ ವಾಟರ್ ಟ್ಯಾಂಕ್ ಅನ್ನ ಬೀಳಿಸ್ಕೊಡ್ಬೇಕಾಗಿತ್ತು. ಯಾಕೆ ಕಟ್ಟಿಲ್ಲ ಸರ್? ಡಸ್ಟ್ ಅಂದ್ರೆ ಹಿಂಸೆ ಅಂತ ಸರ್ ಅಥವಾ ಯಾವ? ಆದ್ಮೇಲೆ ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ತಂದೆಯವ್ರ ಗಮನಕ್ಕೆ ತಗೊಂಬಂದೆ. ಅದಾದ್ಮೇಲೆ ಇನ್ಸ್ಪೆಕ್ಷನ್ ಹೋಗಿದ್ರು ಅವರು. ಚರ್ಚೆ ಆಗಿದೆ, ಚರ್ಚೆ ಆಗದ ಬೋರ್ಡಲ್ಲಿ ಇರೋಂಥ ಇದನ್ನ ಆಧಾರಗಳನ್ನು ಇಟ್ಕೊಂಡೆ ನಾವು ಡಿಸಿಷನ್ ತಗೊಂಡಿರೋದಲ್ಲ ಸರ್. ಈಗ ಬಂದು ಹೇಳಿದಂತಹ ಜೈ ಅಂತವರು ನಾನು ಆ ಮಂಡಳಿ ಅಧ್ಯಕ್ಷನಾದಾಗ 339 ಜನ ನನ್ನ ಅಂಡರ್ ವರ್ಕ್ ಮಾಡಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಕ್ಷಣದಲ್ಲೇ ಅವನನ್ನು ಸಸ್ಪೆಂಡ್ ಮಾಡಿಸಬಲ್ಲೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಅವರ ಮಾತನ್ನು ಕೇಳಿ ನೀವು ಹೇಗೆ ಡಿಸಿಷನ್ ತಗೊಂಡಿದ್ರಿ? ಹಾಗಾದ್ರೆ ಯಾವುದು? ಅವ್ರು ಹೇಳೋದೇನಂದ್ರೆ ಸರ್, ನನ್ನ ಅಂಡರಲ್ಲಿ ಆ ಬೋರ್ಡಿನ ಅಧ್ಯಕ್ಷನಾದಾಗ ಜನಪ್ರತಿನಿಧಿಗಳು ಇಬ್ರು ಸೇರಿ ತಗೊಂಡಂತ ಡಿಸಿಷನ್. ಅದು ಟಿವಿ ಮೀಟಿಂಗ್ ಅಲ್ಲಿ ಮಾಡ್ತಕ್ಕಂಥ ಡಿಸಿಷನ್ ಯಾರು ಅಲ್ಲಗಟ್ಟಕ್ಕೆ ಬರೋದಿಲ್ಲ. ಅವ್ರ ಅಧ್ಯಕ್ಷರಾಗಿದ್ದಾಗ ಅವರೇ ತಗೋಬೋದಾಗಿತ್ತಲ್ಲ ಡಿಸಿಷನ್, ಅವಾಗೇ ತಗೋಬೋದಾಗಿತ್ತಲ್ಲ. ಬಡವರಿಗೋಸ್ಕರ ನೀವು ಕೇಳಿದ್ರಲ್ಲ BPL ಹೋಲ್ಡರ್ಸ್ಗೆಲ್ಲ ಮಾಡಂಗಿತ್ತಲ್ಲ, ಅವಾಗಲೇ ಮಾಡ್ಬೋದಿತ್ತಲ್ಲ. ಅವಾಗೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ಸರ್, ನಾನು ಜರ್ನಲಿಸ್ಟ್ ವಾಯ್ಸ್ ಮತ್ತು ಪಬ್ಲಿಕೇಶನ್ ಜಿಲ್ಲಾವರ್ಗ ಸರ್. ನಮ್ಮಲ್ಲಿ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಹೊಂದಿಲ್ಲ ಸರ್. ಮತ್ತು ನಮ್ಮ ಒಂದು ಸಂಘಟನೆ 15 ಜನ ಪತ್ರಕರ್ತರ ಸರ್. ಒಂದು ಸಭೆಗಳಾಗಲಿ ಯಾವುದೇ ಇನ್ನಿತರ ಪ್ರಶ್ನೆಗಳಾಗಲಿ ಸ್ವಲ್ಪ ಇಲ್ಲಿ ಯಾರು ತಮ್ಮ ಇಂಟಿಮೇಷನ್ ಮಾಡ್ತಕ್ಕಂಥ ಕಮ್ಯುನಿಕೇಷನ್ ಮಾಡಿದ್ರೆ ನಾವೆಲ್ಲರೂ ಕೂಡ ಆಗಮಿಸ್ತೀವಿ. ಸ್ವಲ್ಪ ಯಾರಾದರೂ ಇದ್ದರೆ ನಿಮ್ಮ ಕಡೆ ನಡೆಸಿದ್ದೇವೆ. ನಮ್ಗೆ ಎಡಪಡ ಸಂಘಟನೆ 15 ಜನ ಪತ್ರಕರ್ತರು ಸರ್. ನಾವು ಆ ಸಂಘಟನೆ ತಾಲೂಕದೇಶ ನಾವು ಸರ್. ಸ್ವಲ್ಪ ಎಲ್ಲರಿಗೆ ಇಂಟಿಮೇಷನ್ ಮಾಡೋದು ನಮ್ಮ ಸಭೆ ನಾವು ಜಿಲ್ಲೆಯಲ್ಲಿ ಕೂಡ ಮಾಡ್ತೀವಿ ಮತ್ತು ನಮ್ಮ ತಾಲೂಕಿನಲ್ಲಿ ಕೂಡ ನಾವು ಅದನ್ನು ನೀರು ಸರಬರಾಜೇನು ಮಾಡಿದ್ಮೇಲೆ ರ್ಯಾಂಡಮ್ ಚೆಕ್ ಏನಂತಾರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ರ್ಯಾಂಡಮ್ ಚೆಕ್ ಒಂದು ಪ್ರತಿ ಡಿಪಾರ್ಟ್ಮೆಂಟಿಂದ 10 ಮನೆಗಳು ತಗೊಂಡು ಚೆಕ್ ಮಾಡಿದಾಗ ವರ್ಷದ್ದೇನು 20 ತಿಂಗಳದ್ದು 13,000, 4,000, 14,000 ಈ ರೀತಿ ಮಿನಿಮಮ್ ಬಂದದಿಲ್ಲ ಅಂತಾರ. ಮೇಜರ್ ಬಹಳಷ್ಟು ಮನೆಗಳಲ್ಲಿ ಈ ರೀತಿ ಇದ್ದಕ್ಕಾಗಿ ನಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ಒಂದು ಮೀಟಿಂಗಲ್ಲಿ ಅವರು ವರದಿ ಸಲ್ಲಿಸಿದ್ರು. ಇಷ್ಟಿಷ್ಟ ಆಗ್ತದ, ಆಮೇಲೆ 20 ತಿಂಗಳಿಗೆ ಇಷ್ಟಿಷ್ಟ ಆಗ್ಯದ ಅಂತೇಳಿ ವರದಿ ಸಲ್ಲಿಸಿದ್ರು. ಅದ್ರ ಪ್ರಕಾರ ನೋಡಕ್ ಹೋದ್ರೆ 20 ತಿಂಗಳು ಅಂತ ಬಂದಾಗ ನಾನು ಒಬ್ಬನೇ ಇದು ಡಿಸಿಷನ್ ತಗೊಂಡಿದ್ದಲ್ಲ. ಇದು
ಮಾಜಿ ಶಾಸಕರು ಸಚಿವರು ತಮ್ಮ ರಾಜಕೀಯ ಬೆಳೆ ಬೆಳೆಸೋದಕ್ಕೋಸ್ಕರ ಏನೇನೋ ಡಿಕ್ಲೇರ್ ಮಾಡ್ಯಾರ. ನಾನು ಒಬ್ಬನೇ ತೊಗೊಂಡಿದ್ದಲ್ಲ, ಅದು ಬಾಡಿ ಇತ್ತು. ನಮ್ಮ ಆಡಳಿತ ಪಕ್ಷ ಸದಸ್ಯರ ಜೊತೆಗೆ ವಿರೋಧ ಪಕ್ಷದ ಸದಸ್ಯರು ಅವರು ಸಹಿತ ಇದ್ದರು. ಅವತ್ತಿನ ದಿವಸ ಎಲ್ಲರ ಒಮ್ಮತ ಪಡೆದು ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಅಧಿಕಾರಿಗಳು ಏನಂತ ಹೇಳಿದ್ರು ಅಂದರೆ 20 ತಿಂಗಳು ಅಂತ ಹೇಳಿದರು. ಅದಕ್ಕೆ ನಾನೇನು ಹೇಳಿದೆ, 15 ತಿಂಗಳಾದರೆ 15 ತಿಂಗಳು 15 ತಿಂಗಳು